ಇದೇನಾಯ್ತು ನನಗೆ ಒಮ್ಮಿದ್ರಮ್ಗೆ ಯಾರು ಹೊಡೆದ್ರು ನನ್ನ ತಲೆಗೆ. ನನಗೆ ಅನಿಸ್ತತಿ ತಾಯಿ ಮಗಳು ಅಂದ್ರೆ ಇದ್ದದ್ದ ಇಬ್ರು, ಆಕೆ ಹೊಡೆದಾಳಾಕಿ. ನೋಡ್ಕೊಂತಾನೆ ಒಂದು ಕೈನ. ಅಂತೂ ನನ್ನ ಜೀವಕ್ಕಂತೂ ಏನಾಗಿಲ್ಲಲ್ಲ, ಸಾಕು. ಜೀವ ಉಳಿತಂದ್ರೆ ಹೆಂಗಾರ ಬದುಕ್ಯಬೋದು. ಮತ್ತು ತಾಯಿ ಮಗಳು ಸೇರಿ ನನ್ನಂತವಾಗ ಆಟ ಆಡಿಸ್ಬಿಟ್ರಲ್ಲ. ಮಾಡ್ತಂತಡಿ ಇವ್ರಿಗೆ. ಹೆಂಗೂ ಅವ್ರಂತೂ ಸಿಗಲಿಲ್ಲ. ಮನ್ಯಾಗ ಇಷ್ಟೆಲ್ಲ ಚಲೋ ಸಾಮಾನು ಅದಾವು. ಯಾವ್ಯಾವ ಎತ್ತಿ ಹಾಕ್ಯಂಡು ಹೋಗೋಕತ್ತಿ ಈಗ ಎಲ್ಲನೂ ಹೊತ್ಕೊಂಡು ಹೋಗ್ಬಿಡ್ತಾನತ್ಲ ಗಡೆ ಹಾಕ್ಯಂಡು ಹುಡುಕಿಲ್ಲ ಅವ್ರು. ಅಲ್ಲ, ನಾನೇನೋ ಎಲ್ಲ ಸಾಮಾನು ತಗೊಂಡು ಹೋಗ್ಕನಿ ಅಂತ ಅನ್ಕಂಡೆ. ಆದ್ರೆ ಈ ಮನೆ ಓನರ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅಯ್ಯಪ್ಪ, ಅವಾಗೇನು ಮಾಡೋದು? ನನಗನ್ಸೋ ಮಟ್ಟಿಗೆ ಈ ಓನರ್ ಯಾರು ಅಂತಂದು ನನಗೆ ಗೊತ್ತಿಲ್ಲ. ನಾನು ಇಲ್ಲಿದ್ದಾನೆ ಅಂತಂದು ಓನರಿಗೆ ಗೊತ್ತಿಲ್ಲ. ಯಾರ ಮೇಲಾರ ಯಾಕೆ ಬರುವಲ್ದ ಕಳುವಿನ ಅಪ್ಪದ. ನಾನಂತ ಸಾಮಾನು ತಗೊಂಡು ಇಲ್ಲಿಂದ ಎಸ್ಕೇಪ್. ಅಬ್ಬಾ ಯಾ ನಮ್ನಿ ಅದಾವ ಇವು ಕಟ್ಟಿಗೆ. ಸಾಗೋನಿವ ಇರ್ಬೇಕು ಈ ಪರಿ ಗಟ್ಟಿಮುಟ್ಟದವ ಅಂದ್ರೆ. ಯಾ ಕಳ್ಳು ಕೊಟ್ರನ್ನ ಕಣ್ಣು ಮುಚ್ಕೊಂಡು ನಾ ಕೇಳಿದಷ್ಟು ರೊಕ್ಕ ಕೊಡ್ತಾರೆ ನೋಡು. ಸುಮ್ಮ ತಗೊಂಡು ಹೋಗೋದ ಉತ್ತಮ. ಅಬ್ಬಾ ಯಾ ಪರಿ ಗಟ್ಟಿದಾವ ಇವು. ಎಳ್ದಾಡೋಕ್ಕಾಗೋಲ್ಲ ನನಗೆ ಒಬ್ಬನಿಗೆ. ಇವನ್ನೇನು ಹೊತ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಸುಮ್ಮ ದರ ಸತ್ ನಾಯಿ ಮರಿ ಎಳ್ದಂಗೆ ಎಳ್ಕೊಂಡು ಹೋಗಿ ಗಾಡಿ ಹಾಕ್ಯಂತಾನೆ. ಬರ್ರಿ ಬೀಗ್ರೈತ್ಲ ಬರ್ರಿ, ಈ ಮನೆ ನೋಡ್ರಿ. ನಮ್ದು ಗೆಸ್ಟ್ ಹೌಸ್. ಈಗ ಸದ್ಯಕ್ಕೆ ನಾನು ದುಡಿಮೆ ಚಾಲೂ ಮಾಡತ್ಕಿನ ಫಸ್ಟ್ ಕಟ್ಸಿದ್ದೆ ಈ ಮನೆ ನೋಡ್ರಿ. ಹೌದ್ರಾ? ಅವಾಗಿನ ಕಾಲಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಸಿರೇನ್ರಿ? ಅಡ್ಡಿಲ್ ಬಿಡ್ರಿ, ಚಲೋ ಐತೆ ಮನೆ ನೋಡಾಕನ ಒಳ್ಳೆ. ಹೊರಗೆ ನೋಡೇ ಇಷ್ಟು ಚಂದ ಐತೆ ಅಂತೀರಿ ನೀವು, ಇನ್ನು ಒಳಗೆ ಹೋಗಿ ನೋಡಿದ್ರಿ ಇನ್ನೇನು ಅಂತೀರ ಏನ. ಆದ್ರೆ ಭಾಳ ದಿವಸ ಆತಲ್ಲ ಮನೆ ಕಟ್ಟಿಸಿ, ಬಣ್ಣ ಸುಣ್ಣ ಏನು ಮಾಡಿಸಿಲ್ಲ ಅದಕ್ಕೆ. ಹಂಗಾಗಿ ಒಂಚೂರು ಹಳುಪಾದಂಗೆ ಆಗೈತಿ. ಇಲ್ಲ ಅಂದ್ರಾಗ ಮನೆ ತುಪ್ಪ ಬೆಳಿಬೇಕು, ಹಂಗೆ ಇರ್ತೈತೆ ನಮ್ಮ ಮನೆ. ಇವ್ವ ತುಪ್ಪ ನರ ಬೆಳಿಲಿ, ಹಾಲು ಹಾಲಾರ ತುಂಬಲಿ, ನಮಗೆ ಎದಕ್ಕೆ ಬೇಕಾಗೈತಿ? ನಮಗೇನು ಬಂದದ್ದಲ್ಲ, ಬಾರಿಸಿದ್ದಲ್ಲ. ಆಟ ಅವ್ನು ರಾಜಪ್ಪ ಅವ್ನು ಹೆಂಡತಿ ಮಕ್ಳು ಅದಾವನ ಇಲ್ಲ ಅಂತ ನೋಡಕ್ಕಂತ ಬಂದೇವಿ. ಇವ್ರು ತಮ್ದ ಸಡಗ್ರ ಹೇಳಕತ್ಯಾರ. ನೋಡಿದ್ರೆ ಮತ್ತೆ ನಮ್ಮ ಮೇಲೆ ಗೂಬಿ ಕುಂದ್ರಸ್ತಾರ, ರೊಕ್ಕ ಇಸ್ಕೊಂಡಾರ ಇವರು ಅಂತಂದು. ಹೌದು ಬಿಡ್ರಿ, ನೀವು ಅನ್ನೋದ ಖರೆ ಐತಿ. ಇಲ್ಲಿ ಮನ್ಯಾಗ ಯಾರ ಇದ್ರೆ ಸುಣ್ಣ ಬಣ್ಣ ಮಾಡ್ಸಕ್ಕೆ ಸಹ್ಯ, ಮತ್ತೆ ಹೆಂಗೆ ಬೇರೆ ಕೆಲಸ ಮಾಡೋರಿಗೆ ಕೊಡ್ತೇವೆ ಅಂತೀರಿ. ಮತ್ತು ಅವ್ರಿಗೆ ಕೊಟ್ರೆ ಅವ್ರು ಮಾಡಿಸ್ಕೊಂತಾರೆ ಬಿಡ್ರಿ. ಮತ್ತು ನೀವು ಮಾಡಿಸೋದಂಥದ್ದೇನು ಇಲ್ಲಲ್ಲ. ಹ್ಞೂನವ, ಹಂಗಂದ ಸುಮ್ಮನದ ನೋಡಿ. ನಾವು ಸುಮ್ಮನೆ ಕಾಲಿಪಿಲಿ ರೊಕ್ಕ ಖರ್ಚು ಮಾಡಕ್ಕೆ ಮನಸ್ಸಾಗಂಗಿಲ್ಲ ಅದಕ್ಕೆ. ಹೌದು ಬಿಡ್ರಿ ಅಕ್ಕರ, ನೀವು ಅನ್ನೋದು ಕರೆ ಐತಿ. ಸುಮ್ಮನೆ ವ್ಯಥ ಖರ್ಚು ಮಾಡಕ್ಕೆ ಹೋಗಬಾರ್ದು ರೀ. ಬಂದಿರೋ ವಿಚಾರ ಮಾತಾಡ್ರಿ. ಸುಮ್ಮನೆ ಅದು ಇದು ಮಾತಾಡ್ಕೊಂತ ನಿಂತ್ಕೊಂಡ್ರೆ ಸುಮ್ಮನೆ ಹೊತ್ತುಗಳಂಗಿಲ್ಲನ. ನಾವು ಎದಕ್ಕೆ ಬಂದೇವಿ, ಏನು ಕತ್ತಿ, ನೀವೇನು ಮಾತಾಡಕತ್ತೀರಿ? ಅಲ್ಲಲ್ಲಿ ಬೀಗರು ಮಾತಾಡಕತ್ತಾರ. ಕೊಸರಕ್ಕೆ ನಡ್ರಿ ಒಳಗೆ ಹೋಗೋಣ ಅನ್ನಕತ್ತೇನು. ತಡಿ ಮಾತಾಡ್ತಾನೆ, ಯಾಕೆ ಹಂಗೆ ಮಾಡ್ತಿದ್ದಿ? ರೀ ನೋಡಿ ಬರ್ರಿ ಇಲ್ಲಿ. ಯಾಕೆ ಏನಾತು? ಸುಮ್ಮನೆ ಗಾಬಾಕಿ ನೋಡಿ ನೀನಂತ. ಇಲ್ಲಿ ಬಂದು ನೋಡ್ರಿ ಇಲ್ಲಿ. ನಾನು ಗಾಬಾಗದಲ್ಲ, ನೀವು ಗಾಬಾಕಿರಿ. ಬಾಗಿಲು ಹಾಕಿದ್ದಿದ್ದಿಲ್ಲ, ಚಾವಿ ಹಾಕಿದ್ದೇ ಇತ್ತು. ಆ ರಾಜಾಗೂ ಒಂದು ಚಾವಿ ಕೊಟ್ಟಿದ್ವಿ. ನೋಡ್ರಿ ಇಲ್ಲಿ, ಬಾಗಿಲಂತ್ಯಾಗ ಸುತ್ತಿಗೆ ಕಲ್ಲು ಎಲ್ಲ ಇಟ್ಟಾರ. ಅಯ್ಯ ಚಾವಿನ ಹೊಡೆದಾರ ಮನಿದ. ಏನು ಬಾಗಿಲು ಚಾವಿ ಹೊಡ್ದಾನ? ಅವನಿಗೆ ಚಾವಿ ಕೊಟ್ಟತ್ತಲ್ಲ, ಆದ್ರೆ ಯಾಕೆ ಹೆಂಗೆ ಮಾಡಿದ? ಏನಾತಪ್ಪ ಇದು? ನಮ್ಮ ಮನೆಗೆ ಒಳ್ಳೆ ಗ್ರಹಚಾರನ ಒಕ್ಕರಿಸ್ದೆ ಹೆಂಗಾತ್ ನೋಡು. ನಾನು ಒಳ್ಳೆ ನಂಬಿ ಒಂದು ಕೆಲಸಕ್ಕೆ ಇಟ್ಕೊಂಡೆ. ಇನ್ನು ಏನು ಅನ್ಕಂತ ಅಲ್ಲೇ ನಿಂತ್ಕೊಂಡಿರಲ್ಲ. ಬಂದ್ರೆ ಬರ್ರಿ ಒಳಗೆ ಹೋಗಿ ನೋಡೋಣ. ಎಲ್ಲ ಅಲ್ಲೇ ನಿಂತ್ಕೊಂಡ ಮಾತಾಡ್ಬೇಕೇನು ನಿಮ್ಮವು? ಬೀಗ್ರೆ, ನಮಗೆ ಮೊದ್ಲ ಗೊತ್ತತ್ರಿ ಇವ ಇಂಥ ಖತರ್ನಾಕ್ ಅದಾನ ಅಂತಂದು. ಅದಕ್ಕೆ ಅವಾಗ ಫೋನ್ ಮಾಡಿ ಹೇಳಿದ್ವಿ ನಾವು, ಅವ್ನ ಕೆಲ್ಸಕ್ಕೆ ಇಟ್ಕೊಂಡವಿ ಅನ್ನತ್ತಿಗೆನ. ಬೇಡ, ನಿಮ್ಮ ಕೈ ಮುಗಿದು ಹೇಳ್ತೇವಿ, ಅವ್ನು ಬಿಟ್ಬಿಡ್ರಿ, ಬೇರೆ ಯಾರನ್ನ ನೋಡ್ಕೇರಿ ನೀವು ಕೆಲ್ಸಕ್ಕೆ ಅಂತಂದು. ನಮ್ಮ ಮಾತು ಎಲ್ಲಿ ಕೇಳಿದ್ರಿ ನೀವು? ಇಲ್ಲ, ನಂಬಿಕೆ ಐತೆ ಅವನ ಮೇಲೆ, ಚಲೋ ಕೆಲಸ ಮಾಡ್ತಾನ ಅಂತಂದು ಹೇಳಿ ಕೆಲ್ಸಕ್ಕೆ ಇಟ್ಕೊಂಡ್ರಿ. ನೋಡ್ರಿ ಈಗ ಓಟು ಮನೇನ ಸಾರಿಸಿ ಗುಡಿಸಿ ಹೋಗ್ಯಾನ, ಹಾಳಾದಾನ. ಅಯ್ಯೋ ಭಗವಂತ, ಇದೇನಪ್ಪ ನಮ್ಮ ಕರ್ಮ. ನಾವು ಒಳ್ಳೆ ನಂಬಿ ಅವ್ನ ಕೆಲ್ಸಕ್ಕೆ ತಗೊಂಡ್ವಲ್ರಿ. ಮನ್ಯಾಗಿನೂ ಎಲ್ಲ ಕಾಗದ ಪತ್ರ ತಂದು ಇಲ್ಲಿ ಹಾಕಿದ್ರಿ. ಆಫೀಸಿನೂ ಇರ್ತಾವ ಬಿಡು, ಇಲ್ಲಿ ಯಾರು ಬರಂಗಿಲ್ಲ ಹೋಗಂಗಿಲ್ಲ ಅಂತಂದು. ಅವ್ನಿಗೆ ಒಂದ ರೂಮ ಕೊಡ್ಬೇಕಾಗೈತೆ ನಾವು. ಏನಾಗ ಹೋಗ್ಲಿ ಬಿಡು ನಮ್ಮರು ಅಂತಂದು ಪೂರ ಮನೇನ ಅವ್ನ ತಾಪ ಬಿಟ್ಕೊಟ್ವಿ. ನೋಡ್ರಿ ಯಾ ನಮ್ಮನೆ ಮಾಡಿ ಹೋಗ್ಯಾನ. ಸಮಾಧಾನ ಮಾಡ್ಕೆ ವಿಶಾಲ, ಸಮಾಧಾನ ಮಾಡ್ಕೆ. ನಿನಗೇನಾರ ಆತು ಅಂದ್ರೆ ಏನು ಮಾಡ್ತಿದ್ದಿ? ದುಡ್ಡು ಹೋದ್ರೆ ಗಳಿಸ್ಬೋದು. ಮತ್ತು ನನಗೆ ನೀ ಮುಖ್ಯ. ಹೋಗಿದ್ದು ಹೋಗೋಲ್ದಕ್ಕ ನೋಡೋ. ನಾವು ಎಲ್ಲಿ ಹೋಗೋಣ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ಎಲ್ಲಿದ್ರೆ ಹಿಡ್ಕೊಂಬರ್ತಾರೆ ಮಗನ್ನ. ಒಂದಲ್ಲ ಅಂದ್ರೆ ಎರಡೆರಡು ಕಂಪ್ಲೇಂಟ್ ಆದವು ಅವನ ಮೇಲೆ. ನಮ್ಮ ಮನೆವ ರೊಕ್ಕ ಬೇರೆ ತಗೊಂಡೋಗ್ಯಾನ, ಮತ್ತು ಮನೆ ಬೇರೆ ಕಳುವು ಮಾಡ್ಯಾನ. ಇನ್ನು ಬಿಡ್ತಾನೆ ಅಂತ ಮಾಡಿ ನಾನು ಅವನ್ನ ಪಾತಾಡ್ದಾಗ ಅಡಗಿದ್ರು ಬಿಡಂಗಿಲ್ಲ ಅವನ್ನ. ಅಕ್ಕರ, ನನಗನಸ್ತತ್ರಿ ಇವ್ರ ಗಂಡ ಹೆಂಡತಿ ಮಗಳು ಮೂವರು ಮಾತಾಡ್ಕೊಂಡ ಇದನ್ನೆಲ್ಲ ಮಾಡ್ಯಾರ ನೋಡ್ರಿ. ಪ್ಲಾನ್ ಮಾಡ್ಯಾರ ಅವ್ರು ಬೇಕಂತನ. ಇದು ಹಂಗಿಂಗ ಅಂತಿಂತಾರೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ನೀವು ಕೊಟ್ಟರೆ ಸಲಿಗೆನ ನೋಡ್ರಿ ಅವ್ರಿಗೆ ಇಷ್ಟಕ್ಕೊಂದು ಮಾಡಕ್ಕೆ ಅನುಕೂಲ ಆಗಿರೋದು. ನೀವು ಕೊಡಬಾರ್ದತ್ತ ಅವ್ರಿಗೆ ಇಷ್ಟಕ್ಕೊಂದೆಲ್ಲ ಉಪಯೋಗ ಮಾಡ್ಕೇರಿ ನೀವು ಅಂತೇಳಿ. ಏನು ಮಾಡೋದವ? ಇಷ್ಟು ವರ್ಷದಾಗ ನಾವು ಯಾರನ್ನ ನಂಬಿದ್ದಿಲ್ಲವ. ಒಮ್ಮೆನೇ ಈ ನಮ್ನಿ ಮೋಸ ಆಗಿದ್ದಿಲ್ಲ ನಮ್ಗೆ. ಇದು ಒಳ್ಳೆ ನಮ್ಮ ಗ್ರಹಚಾರಕ್ಕೆ ಇವನು ಬಂದು ಸಿಕ್ಕಂಬಿಟ್ಟವ.
ಥೂ 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 ನಾವು ಒಳ್ಳೆ ನಂಬಿದ್ವವ ನಿಮ್ಮ ಮಾತು ಕೇಳ್ಬೇಕಾಗಿತ್ತು ನಾವು. ಅವಾಗ ಹೇಳಿದ್ರೆ ನೀವು ಚಂದಾಗಿ ಗಿಳಿಗಿಳ್ದಂಗೆ ಅವ್ನು ಬೇಡ ಅಂತಂದು ನಾವು ನಂಬಲಿಲ್ಲ. ಇರ್ಲಿ ಬಿಡು ಮಾಡ್ಕೊಂಡು ಹುಕ್ಕನ್ ಕೆಲಸನ ಅಂತಂದು ಅಲಕ್ಷ್ಯ ಮಾಡಿಬಿಟ್ವಿ. ಅವನು ನಮಗೆ ಈ ಪರಿ ಚಳ್ಳಿ ಹಣ್ಣು ತಿನ್ನಿಸ್ತಾನಂತ ಗೊತ್ತಾಗ್ಲಿಲ್ಲವ. ಸಮಾಧಾನ ಮಾಡ್ಕೆ ವಿಶಾಲ, ಸಮಾಧಾನ ಮಾಡ್ಕೆ. ಭಾಳ ಮೈ ಮೇಲೆ ತಗೋಬೇಡ, ಏನಾಗೋದಿಲ್ಲ. ಅಷ್ಟ ಸಾಮಾನು ಹೋಗ್ಯವಲ್ಲ, ಹೋಗೋಲ್ವಕ್ಕ. ಅವನೇನು ಅವ್ನು ಸಾಯ ತನಕ ಬೇರೆ ಇಟ್ಕೊಂಡು ತಿನ್ನೋಕ್ಕಾಗಂಗಿಲ್ಲ, ಏನಾಗಂಗಿಲ್ಲ. ನಾವು ಮತ್ತೆ ಗಳಿಸ್ಬೋದು, ರೊಕ್ಕ ಅಷ್ಟ ಸಾಮಾನು ಒಯ್ಬೋದು ಅವರು. ಆದ್ರೆ ನಮ್ಮ ಹಣೆ ಬಾರ ಅಂತ ತಗೊಂಡು ಹೋಗೋಕ್ಕಾಗಂಗಿಲ್ಲ. ನಮ್ಮ ನಸೀಬ್ದಾಗಿತ್ತಂದ್ರೆ ಇಂಥವು 10 ಗಳಿಸ್ತಾನೆ ಅಂತ ನಾನು. ನೀ ಮೈ ಮೇಲೆ ಮಾಡ್ಕೋಬೇಡ, ನಿನ್ನ ಜೀವಕ್ಕೆ ಏನು ತೊಂದರೆ ಮಾಡ್ಕೋಬೇಡ. ಏನು ಹಂಗಂದ್ರೆ ಹೆಂಗ್ರಿ? ನಾವು ಎಷ್ಟು ಕಷ್ಟಪಟ್ಟು ತಗೊಂಡಿದ್ವಿ ಆ ಟೈಮ್ನಾಗ ಅಂಥ ಸಾಮಾನುಗಳ್ನ. ಅಷ್ಟು ದುಬಾರಿ ಯಾಕೆ ಬೇಕು ಬಿಡು, ಬೇಡ ಇದ್ದಿದ್ರೆ ಮಾಡ್ಕೊಳ್ಳೋಣ ಅಂದ್ರೂ ಇರಲಿ ನೀನು ಆರಾಮ ರಾಣಿ ಹಂಗಿರೋ ಅಂತೇಳಿ ಎಲ್ಲ ಸಾಮಾನು ತಗೊಂಬಂದು ಒಟ್ಟಿದ್ರಿ ಮನ್ಯಾಗ. ನಾನು ಅದಕ್ಕೆ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಒಂದು ಸಾಮಾನು ಮಾರಿದ್ದಿಲ್ಲ ನಾನು. ಮನ್ಯಾಗ ಇರಲಿ ನೆನಪಿಗಾಗಿ ಇರಲಿ ಅಂತಂದು. ಇವ್ ನೋಡ್ರಿ ಎಲ್ಲವೂ ತಗೊಂಡು ಹೋಗ್ಬಿಟ್ಟಾನ. ಸಮಾಧಾನ ಮಾಡ್ಕೇಳ್ರಿ ಅಕ್ಕರ, ನಮ್ಮಿಂದನ ಇದು ತಪ್ಪಾತು ಅನಿಸ್ತದೆ ನನಗೆ. ನಾವ ನಿಮ್ಮ ಜೊತೆ ಬಿಗ್ತಾನ ಮಾಡಿಲ್ಲ ಅಂದ್ರೆ ಇಂಥ ಒಬ್ಬ ನಿಮಗೆ ಪರಿಚಯ ಹಾಕಿದ್ದಿಲ್ಲ, ನೀವು ಅವ್ನ ಕೆಲಸಕ್ಕೆ ತಗೊಂತದ್ದಿಲ್ಲ, ನಿಮ್ಗೆ ಯಾವ ತೊಂದ್ರೆನೂ ಇಂಥವು ಬರ್ತಿದ್ದಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ. ಬಿಡ್ತಾನ್ರಿ ಬೀಗ್ರ, ಹಾಗೆಲ್ಲ ಯಾಕೆ ಮಾತಾಡ್ತೀರಿ? ನಿಮ್ಗೇನು ಗೊತ್ತತ್ತೇನ್ರಿ ನಾವು ಬಿಗ್ತಾನ ಮಾಡಿದ್ರೆ ಹಿಂಗೆ ಆಗ್ಬೋದು ಮುಂದೆ ಅನ್ನೋದು? ಏನು ಕನಸು ಕಂಡಿರಕತ್ತೇನ್ರಿ ಯಾರು? ಏನಿಲ್ಲ, ಹಣೆ ಬರಕ್ಕೆ ಹೊಣೆ ಯಾರ್ರಿ? ಅವ ಅಂಥದ್ದು ಮಾಡ್ಯಾನ ಅಂದ್ರೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆಂತೀರಿ? ಎಲ್ಲ ತಪ್ಪನ ಆರ ಬಾರ ಎಲ್ಲ ಪಾಪಿ ತಲೆ ಮೇಲೆ ಅನ್ನಂಗೆ ಏನಾಗಂಗಿಲ್ಲ, ಸುಮ್ಮನಿರಿ. ನನಗೆ ದೋಸ್ತರು ಭಾಳ ಮಂದಿ ಗೊತ್ತದಾರ ಪೊಲೀಸಿನ ಕಡೆಯಿಂದ. ಅವ್ರಿಗೆ ಯಾರಿಗಾರ ಹೇಳಿದೆ ಅಂದ್ರೆ ಎಲ್ಲಿದ್ರೂ ಹುಡುಕೊಂಬರ್ತಾರೆ. ಮಗ ಅವ್ನು ಎಲ್ಲಿ ತಪ್ಪಿಸ್ಕೊಂತ ಓಡಾಡ್ಲಿ. ಅಣ್ಣಾರ ನಾ ಹಿಂಗಂತೇನೆ ಅಂತಂದು ತಪ್ಪು ತಿಳ್ಕೊಬೇಡ್ರಿ ನೀವು. ಅವನೊಬ್ಬನಲ್ರಿ, ಅಕ್ಕಿನ ಬಿಡಬೇಡ್ರಿ ನೀವು. ಅವ್ನ ಹೆಂಡತಿ ಮಗಳು ಎಲ್ಲರನ್ನ 3 ಹಿಡಿದು ಜೈಲಿಗೆ ಹಾಕಿಸ್ರಿ. ಅಂದ್ರೆ ಅವ್ರು ಹುಡ್ತೈತೆ ಅವ್ರಿಗೆ ಇನ್ನೊಬ್ರಿಗೆ ಸುಳ್ಳು ಹೇಳೋದು ಮೋಸ ಮಾಡೋದು ಹೆಂಗೆ ಅನ್ನೋದು. ನಿಮ್ಗೆ ಇಷ್ಟೆಲ್ಲ ನೋವು ಕೊಟ್ಟು ಅವ್ರೇನು ಸುಖವಾಗಿರಕಾಕತ್ತೇನ್ರಿ? ಸಮಾಧಾನ ಮಾಡ್ಕೇಳವ, ಆವೇಶ ಮಾತಾಡಕತ್ತಿದ್ದಿ. ಆದ್ರೆ ಇಲ್ಲಿ ಆಗಿದ್ದೆಲ್ಲ ಹೋಗಿ ನಮ್ಮ ಸೊಸಿ ಮುಂದೆ ಹೇಳಬೇಡ್ರಿ, ಏನು ಹಿಂಗೆ ಆತು ಹಿಂಗಿಲ್ಲ ಅಂತಂದು. ಆಕೆ ಭಾಳ ಸೂಕ್ಷ್ಮೆ. ಅವಾಗ ಹೇಳಿದ್ಲಕ್ಕಿ ಮಾವಾರ ಹಿಂಗಂತ್ರಿ ಅಂತಂದು. ಆಕೆ ಮಾತನ್ನ ಕಿವಿ ಹಾಕ್ಯಂದಿದ್ದಿಲ್ಲ ನಾವು. ಅದಕ್ಕೆ ಆಕಿಗೆ ಏನು ತೊಂದರೆ ಆಗಬಾರ್ದು, ನಮ್ಮಿಂದ ಹಿಂಗಾತಲ್ಲ ಅಂತಂದು. ಈಗ ನೀವು ಹೆಂಗೆ ನೊಂದ್ಕೊಳಕತ್ತಿರಲ್ಲ ಆಕಿ ನೊಂದ್ಕೋಬಾರ್ದು ಅಂತ ಅಷ್ಟೆ. ಆರಾಮಾಗಿ ಏನು ಮುಂದೆ ಕಾರ್ಯ ಆಗ್ಬೇಕು ಅದನ್ನು ಮಾಡೋಣ ಅಂತ. ಇಲ್ಲಿ ತಗೊಳ್ರಿ ಬೀಗ್ರೆ, ಆಕೆ ಮುಂದೆ ಏನು ಹೇಳಂಗಿಲ್ಲ. ಆಕೆ ಮಾಡವು ಸೀರೆ ಮಾಡೋದು, ಆಕೆ ಡೆಲಿವರಿ, ಆಕೆ ಬಣತನ ಎಲ್ಲ ಆಗ್ಲಿ ಆಮೇಲೆ ಹೇಳ್ತಾನೆ. ಅಲ್ಲಿ ತನಕ ಇದ್ರ ಸುದ್ದಿನ ತೆಗಂಗಿಲ್ರಿ ನಾನು ಆಕೆ ಮುಂದೆ. ನೋಡ್ರಿ ಈಗ ಎಲ್ಲರೂ ಮನೆಗೆ ಹೋಗನ್ರಿ, ಇಲ್ಲಿ ಆಗಿದ್ದು ಇಲ್ಲೇ ಮರ್ತು ಬಿಡ್ರಿ. ಆಗ್ಲಿ ಬೀಗ್ರ, ನೀವು ಹೇಳ್ದಂಗೆ ಆಗಲಿ. ಏನು ಬೇವ ನೀವು ಬೆಳಗ್ಗೆನ ಬಂದಿರಂತ ನಾ ಗುಡಿಗೆ ಹೋಗಿ ಇರ್ಬೇಕಿಲ್ಲ. ನಾನು ಬರೋ ತನಕ ಹೋಗೇ ಬಿಟ್ಟಿರಿ. ನನಗೆ ಎಷ್ಟು ಬೇಸರ ಆತ್ ಗೊತ್ತೇನ? ನೀವು ಎಲ್ಲಿ ಹಂಗೆ ಊರಿಗೆ ಹೋಗಿರೋಣ ನನಗೆ ಅನಿಸೋಗಿತ್ತು ನನಗಂತೂ. ಅಯ್ಯ ಅದೇ ಹಂಗವ ಊರಿಗೆ ಹೋಗ್ತಾರ ಮಗಳು ನೋಡಕ್ ಬಂದು ಹಂಗ ಹೋಗಕತ್ತೇನ? ಹಂಗ ಬೀಗರು ಒಟ್ಟು ಇದಕ್ಕೆ ಹೋಗೋಣ ನಡ್ರಿ ನೋಡಿ ಬರೋಣ ಅಂದ್ರ ಹಂಗಾಗಿ ಒಟ್ಟು ಅಡ್ಡಾಡ್ಕೊಂಬರಕಂತ ಹೋದ್ವಿ. ನಮಗೂ ಊರು ಹೊಸದಲ್ಲ, ಅದಕ್ಕೆ ಒಟ್ಟು ಅಡ್ಡಾಡಕ್ಕೆ ಮನಸ್ಸಾತ, ಅದಕ್ಕೆ ಹೋಗಿದ್ವಿ. ಹೆಂಗವ ಆರಾಮದೇ ಅಲ್ಲ ನೀನು? ಹ್ಞೂ ಬೇ ನಾನು ಆರಾಮದ ನೋಡು. ಅತ್ತೆ ರೊಟ್ಟ ನನ್ನ ಕೆಳಗೆ ಕುಂದ್ರಕ್ಕೆ ಕೊಡಲ್ಲ. ಅದನ್ನು ಮಾಡ್ಕೋಬೇಡ, ಇದನ್ನು ಮಾಡ್ಕೋಬೇಡ, ಅದನ್ನು ತಿನ್ನು ಇದನ್ನು ತಿನ್ನು ಅಂತಂದು ಬರೀ ಹೇಳ್ಕೊಂತಾನೆ ಇರ್ತಾರೆ. ಅತ್ತೆಯರಂತೂ ನನಗೆ ನಿನಗಿಂತ ಒಂದು ಕೈ ಜಾಸ್ತಿನ ಪ್ರೀತಿ ಮಾಡ್ತಾರೆ. ಹೌದಾ? ಚಲೋ ಆತ್ ಬಿಡವ. ಎತ್ಲಾಗಾರ ಅತ್ತೆ ಸೊಸಿ ಚಂದಾಗ ಹೊಂದ್ಕೊಂಡು ಹೋದ್ರೆ ಅಷ್ಟ ಸಾಕು. ತವ್ರ ಮನೆಯವ್ರು ಬಂದಾಗ ಒಂದ್ಸರಿ ನೀರು ಕೊಟ್ಟು ಬಾ ಯಾವಾಗ ಕುಂದರು ಅಂದ್ಬಿಟ್ರೆ ಅಷ್ಟ ಸಾಕು ನೋಡು. ಮೀನಾಕ್ಷಿ ಯಾಕೆ ನಿಂತ್ಕೊಂತಿದ್ದಿ? ಸುಮ್ಮನೆ ಬೆನ್ನು ಹೊಯ್ತೈತಿ, ಕಾಲು ಬಾವು ಬರ್ತಾವತ್ತಿ ಅಂತಿದ್ದಿ. ಒಳ್ಳೆ ಒಳಗೆ ರೂಮ್ನಾಗಿರು ಹೋಗು. ಬೇಕಾದ್ರೆ ನಿಮ್ಮ ಒಳ್ಳೆ ಬಂದು ಮಾತಾಡ್ತಾಳೆ ನಿನ್ನ ಜೊತೆಗೆ. ಇಲ್ಲಿ ಎಷ್ಟೊತ್ತನ ನಿಲ್ತಿದ್ದಿ? ಹ್ಞೂ ರೀ ಅತ್ತೀರ. ಆತಲ್ರಿ ಹಳೆದೆಲ್ಲ ಮುಗಿದು ಹೋತ್. ಮತ್ತು ಅಂದಂಗೆ ಸೀಮಂತ ಕಾರ್ಯ ಮಾಡೋಕೆ ಡೇಟ್ ಗೊತ್ತು ಮಾಡೇನ್ರಿ. ಮತ್ತು ಫೋನ್ ಮಾಡಿ ತಿಳಿಸ್ತೀನಿ, ಅಂಥ ದಿನ ಬಂದುಬಿಡ್ರಿ. ನೀವು ಹೆಚ್ಚಿಂದ ಏನು ಖರ್ಚು ಮಾಡೋದು ಬೇಡ. ಬೇಕನ್ಸಿದ್ರೆ ನಿಮ್ಮ ಪ್ರೀತಿ ಇದ್ರೆ ನಿಮ್ಮ ಮಳೆಯಾಗ ಒಂದು ಜೊತೆ ಬಟ್ಟೆ, ಮಗಳಿಗೊಂದು ಸೀರೆ ಅಷ್ಟು ತಗೊಂಬಂದ್ಬಿಡ್ರಿ. ಊಟದ ಖರ್ಚು ಎಲ್ಲ ನಾವು ನೋಡ್ಕೊತೇವೆ. ಯಾಕಂದ್ರೆ ಆಫೀಸ್ ಕಡೆಯಿಂದ ಭಾಳ ಜನ ಬರ್ತೈತೆ. ಅದಕ್ಕೆ ಸುಮ್ಮನೆ ನಿಮ್ಗೆ ಯಾಕೆ ಹೊರೆ ಮಾಡೋದಂತ. ನಿಮ್ಮ ನಿರ್ಧಾರನ ಕರೆಕ್ಟ್ ಆಯ್ತು ಬಿಡ್ರಿ, ಇಲ್ಲ ಅಂತಲ್ಲ. ಆದ್ರೆ ಹಂಗೆ ಹೆಂಗೆ ಇರೋಕ್ಕಾಕತ್ರಿ? ಇದನ್ನ ಎಷ್ಟಾಗಲಿ ತವ್ರ ಮನೆಯವ್ರು ಮಾಡ್ಬೇಕಾಗಿದ್ದು ಕರ್ತವ್ಯ ಐತಿ. ಅದಕ್ಕೆ ನಾವು ಇಂತಿಷ್ಟು ಅನ್ನಂಗೆ ರೊಕ್ಕ ಕೊಟ್ಬಿಡ್ತೇವೆ ರೀ. ಅದ್ರ ಮೇಲೆ ನೀವು ಎಷ್ಟರ ಯಾಕೆ ಖರ್ಚು ಮಾಡ್ಕೇರಿ, ನಿಮಗೆ ಬಿಟ್ಟದ್ದು. ಆಮೇಲೆ ಹಳೆಯಾಗ ಒಂದು ಚೈನ್ ಸರ ತರ್ಬೇಕಂತ ಮಾಡೇನ್ರಿ ನಾನು. ಚೈನ್ ಸರರೇ ಬಿಡ್ರಿ, ಅದನ್ನೇನು ಮಾಡ್ತೀರಿ? ಏನು ಮಾಡ್ತೀರಿ? ಗಂಡ್ಮಕ್ಳು ಏನು ಹಾಕ್ಯಂತಾವ ಬಿಡ್ತಾವ. ಒಂದು ಹಾಕ್ಯಂದೆ ಅಂದ್ರೆ ಮುಗಿದು ಹೋತ್ರಿ. ಅವೇನು ಹಗ್ಲಲ್ಲ ಹಾಕ್ಯಣವಲ್ಲ ಮಾಡವಲ್ಲ. ಯಾಕೆ ತರ್ತೀರಿ? ಬೇಡ, ಸುಮ್ಮನೆ ವಜ್ಜೆ ಮಾಡ್ಕೋಬೇಡ್ರಿ. ಇಲ್ರಿ, ಮದುವೆಗನ ಕೊಡ್ಬೇಕಾಗಿತ್ತು ನಾವು. ಮತ್ತು ಆ ಟೈಮ್ನಾಗ ನೀವು ಬೇಡ ಅಂತ ಹೇಳಿ ಬಿಡಿಸ್ಬಿಟ್ರಿ. ಈ ಪಟರ ಕೊಡೋಕೆ ಬಿಡ್ರಿ ನನಗೆ. ಹಂಗೆ ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಪ್ರೀತಿ ರೀ. ಬೇಕಂದ್ರೆ ಇಟ್ಗಲ್ಲಿ ನಮ್ಮ ಮಳೆ, ಬೇಡ ಅಂದ್ರೆ ನಾಳೆ ಮಕ್ಳು ಹುಡ್ತಾವಲ್ಲ ಆ ಹುಡುಗರಿಗೆ ಹಾಕಿಬಿಡುವಲ್ರಕ್ಕ. ಹೇಳೋವಷ್ಟಂತ ನಾವು ಹೇಳೇವ್ರಿ. ಇದಕ್ಕೂ ಮಿಕ್ಕಿದ್ದು ನಿಮಗೆ ವಜ್ಜೆ ಮಾಡ್ಕೋಬೇಡ್ರಿ ಅಂತಂದು. ಇಲ್ಲ ನಾವು ಮಾಡ್ತೀವಿ ಅಂತಂದಂತ ನಿಮ್ಮ ಪ್ರೀತಿ ಇತ್ತು, ನಾವು ಯಾಕೆ ಬೇಡ ಅನ್ನೋದು. ಸರಿ ತಗೊಳ್ರಿ, ನಿಮ್ಮ ಇಷ್ಟದಂಗೆ ಆಗಲಿ. ಒಂದು ಚೈನ್ ಸರ ಅಂತೀರಲ್ಲ, ಸರಿ ಅಷ್ಟು ತಂದು ಹಾಕಿಬಿಡ್ರಿ ಹಂಗಾರ. ಆಮೇಲೆ ಇನ್ನೊಂದು ಮಾತು ಸುಮವ್ವ,
ಊರಾಗ ಹೋಗಿ ನಮ್ಮ ಲಲಿತವನ್ ಮುಂದಾತು ಅವನ ಮುಂದಾತು ಯಾವ ವಿಚಾರನ ತೆಗ್ಯಾಕೆ ಹೋಗ್ಬೇಡ, ಹಿಂಗೆ ಆಗೈತೆ ಹಿಂಗಿಲ್ಲ ಅಂತಂದು ಏನು. ಆತ್ ತಗೊಳ್ರಿ ಅಕ್ಕಾರ, ನಾನಾರ ಯಾಕೆ ಹೇಳಕ್ ಹೋಗ್ಲಿ, ಹೇಳಿದೆ ಅಂದ್ರೆ ನಮ್ಮ ಮರ್ಯಾದೆ ನಾವ ತಕ್ಕಂಡಂಗೆ ಆಕತಿ, ಅದಕ್ಕೆ ಹೇಳೋದಲ್ಲ ತಗೊಳ್ರಿ.